ಇರಾನ್ ವಿಷಯಕ್ಕೆ ಮತ್ತೆ ಬರುವುದಾದ್ರೆ, ಇಸ್ರೇಲ್ ಯಾಕೆ ಸಂಪೂರ್ಣ ಯುದ್ಧವನ್ನು ಆರಂಭಿಸಿಲ್ಲ ಮತ್ತು ಸಂಪೂರ್ಣವಾಗಿ ಆ ಭೀತಿಯನ್ನು ನಿರ್ಮೂಲ ಮಾಡಿಲ್ಲ? ಇರಾನ್ ಇನ್ನೂ ಬೆದರಿಕೆಗಳನ್ನ ನೀಡ್ತಿದೆ ಮತ್ತು ಆ ಬೆದರಿಕೆಗಳು ನಿಜವಾಗ್ಲೂ ತುಂಬಾ ಗಂಭೀರವಾಗಿವೆ. ಇದರಿಂದ ಅಮೆರಿಕ ತನ್ನ ಸಿಬ್ಬಂದಿಯನ್ನ ಇರಾನ್ ಸುತ್ತಲಿನ ತಾಣಗಳಿಂದ ತೆರವುಗೊಳಿಸಬೇಕಾಯಿತು. ಅಥವಾ ಕ್ಷಮಿಸಿ, ಇರಾನ್ ಸುತ್ತಲಿನ ಪ್ರದೇಶಗಳಿಂದ. ಹಾಗಾದ್ರೆ ಇದು ಇನ್ನೂ ಪೂರ್ಣ ಪ್ರಮಾಣದ ಯುದ್ಧವಾಗಿಲ್ಲ ಮತ್ತು ಆ ಭೀತಿಯನ್ನು ನಿರ್ಮೂಲ ಮಾಡಿಲ್ವೇ? ಹೌದು, ಆಸಕ್ತಿಗಳಿರ್ಬೇಕಾದವು. ಈ ಹಂಡವನ್ನ ಸದಾ ಕುದಿಯುತ್ತಿರ್ಬೇಕು. ಆಗ ಮಾತ್ರ ಆಸಕ್ತಿಗಳು ಪೋಷಿಸಲ್ಪಡ್ತವೆ. ಆದ್ರೆ ಇಸ್ರೇಲ್‌ನ ದೃಷ್ಟಿಕೋನದಿಂದ ನೋಡಿದ್ರೆ, ಅದು ಆ ಭೀತಿಯನ್ನ ಒಮ್ಮೆ ಕೂಡ ನಿರ್ಮೂಲ ಮಾಡ್ಲಿಲ್ವೇ? ಸರಿ, ಹಾಗಾದ್ರೆ ಇರಾನ್ ಇಸ್ರೇಲ್ ಸಂಘರ್ಷ ಹೇಗೆ ಆರಂಭವಾಯಿತು? ಅದು ವಾಯುಮಾರ್ಗದ ಮೂಲಕ ಆರಂಭವಾಯಿತು. ಅನೇಕ ಡ್ರೋನ್ಗಳಿದ್ವೋ, ಗುರಿಯಾಗಿಸದ ಹತ್ಯೆಗಳು ನಡೆದ್ವೋ, ಐಆರ್ಜಿಸಿ ಮುಖ್ಯಸ್ಥರನ್ನು ಕೊಲ್ಲಲಾಯಿತು, ಅಣುವಿಜ್ಞಾನಿಗಳನ್ನು ಕೊಲ್ಲಲಾಯಿತು. ಸರಿ. ಹೌದು, ಅದು ಆರಂಭವಾಯಿತು. ಇಸ್ರೇಲಿ ವಾಯುಪಡೆಯು ಹಾರಿತು. ಇಸ್ರೇಲಿ ವಾಯುಪಡೆ ಸ್ವತಃ ಹಾರಿತೆ. ಇಲ್ಲ. ಅದು ಅಮೆರಿಕನ್ ವಿಮಾನಗಳಿಂದ ರಕ್ಷಿಸಲ್ಪಡ್ತಿತ್ತು. ಕಾಪು ಮತ್ತು ಇಂಧನ ತುಂಬಿಸಲಾಯ್ತಾ?